आज हम कर्नाटक सरकारी दिनगूली नौकर संघ के वती से आज गुलबर्गा में अंबेडकर सर्कल से आज जिलाधिकारी कचहरी तक हमारा ये रैली निकाले हैं। हमारे को सरकार कनिष्ठ 30-40 साल से हम दिनगूली से काम करते आए हैं। अभी तक हमारे को पेंशन नहीं और गवर्नमेंट सर्वेंट के जैसा कुछ भी हमारे को बेनिफिट नहीं और 30-40 साल से हमारे को जीत पद्धति के जैसा काम लिए हैं। उसके बाद 60 साल होने के बाद हमारे को निकाल के फेंकते हैं। निकाल के फेंकने के बाद हमारा माँ बच्चे सब लोग ये तुम 60 साल नौकरी करते हुए आज घर को आए। घर को आने के बाद हमारा पेंशन नहीं, कुछ नहीं, आपका कैसा होगा कुछ इसके बारे में सरकार को हम ये जरा वत्तड़ लाने का प्रोसेस में आज हम ये रैली निकाले हैं। आप माध्यम वाले हमारे बड़ा दिनगूली नौकरों के लिए आप सरकार को ये हमारी बात ये हमारा प्रोसेस पहुंचाने का काम करते हैं बोल के आपको धन्यवाद देते हैं। ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ದಿನಗೂಲಿ ನೌಕರರ ಸಂಘ ಮಾಧ್ಯಮ ಮಿತ್ರರಿಗೆ ನಮ್ಮ ಕ್ಷೇಮಾಭಿವೃದ್ಧಿಯ ದಿನಗೂಲಿ ನೌಕರರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಅಂದರೆ 1/7/84 ನಂತರ ನೇಮಕಗೊಂಡ ಸರ್ಕಾರಿ ದಿನಗೂಲಿ ನೌಕರರು ಸುಮಾರು 30-40 ವರ್ಷಗಳನ್ನು ಸೇವೆ ಸಲ್ಲಿಸಿ ಯಾವ ಗೌಡ್ರ ಮನೆಯಲ್ಲಿ ಆಳಾಗಿ ದುಡಿದು ಲೆಕ್ಕಪತ್ರ ಮಾಡಿಕೊಂಡು ಮನೆಗೆ ಹೋಗಂತ ಯಾವ ಥರ ಕಳಿಸ್ತಾರ ಅದೇ ರೀತಿ ಸರ್ಕಾರದಲ್ಲಿ 40 ವರ್ಷ ಸರ್ವಿಸ್ ಮಾಡಿ ಯಾವುದೇ 10 ರೂಪಾಯಿ ಸೌಲಭ್ಯನೇ ಇಲ್ಲದೆ ಇವತ್ತು ಅವರು ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಹಿಂದೆ ಚಂದ್ರಶೇಖರ್ ಹಿರೇಮಠ ಅವರ ನೇತೃತ್ವದಲ್ಲಿ ನಾವು ಒಂದು ಹೋರಾಟ ಮಾಡಿದಾಗ 17,000 ದಿನಗೂಲಿ ನೌಕರರಂತ ಒಂದು ಸಂಖ್ಯೆ ಇತ್ತು. ಇವತ್ತು ರಾಜ್ಯದಲ್ಲಿ 2025 ಡಿಸೆಂಬರ್ ಇವತ್ತು 10ನೇ ತಾರೀಕಿನಿಂದ ಹೇಳ್ತಾ ಇದ್ದೀನಿ, ಇವತ್ತು ನಿವೃತ್ತಿ ಆದವರು 2,000 ಜನ ಉಳಿದಿದ್ದಾರೆ. ಇನ್ನು ರಾಜ್ಯದಲ್ಲಿ ಒಂದು 3-3.5 ಸಾವಿರ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋದೇನೆಂದ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ 5 ತಮ್ಮ ಅಮೂಲ್ಯವಾದ ಕೊಡುಗೆಗಳನ್ನು ಕೊಟ್ಟಿದ್ದೀರಿ. ಇವತ್ತು ನಮ್ಮ ಹೆಣ್ಮಕ್ಕಳಿಗೆ ಒಂದು ಒಳ್ಳೆಯ ಬಸ್ಸಿನ ಸೌಕರ್ಯ ಅದು ನಿಮ್ಮ ಫ್ರೀಯಾಗಿ ಕೊಟ್ಟಿದ್ದೀರಿ. ಇವತ್ತು ಹೆಣ್ಮಕ್ಕಳಿಗೆ 2,000 ರೂಪಾಯಿ ಇವತ್ತು ಅವ್ರಿಗೆ ಕೊಡ್ತಾ ಇದ್ದೀರಿ. ಇವತ್ತು ಸರ್ಕಾರ KEB ಏನು ಮಾಡಿದಿರಿ ಅವರಿಗೂ ಇವತ್ತು ಫ್ರೀ ಆಗಿದೆ. ರೈತರಿಗಾಗಲಿ ಇವತ್ತು ಎಲ್ಲ ಮನೆಗಳಿಗಾಗಲಿ 200 ಯೂನಿಟ್ ತನಕ. ಅದೇ ರೀತಿಯಾಗಿ ಈ ಬಡ ದಿನಗೂಲಿಗಳದ್ದು ಒಂದು ವಿಷಯನ ನೀವು ತೊಗೊಂಡು ಬಂದು 2012ರಲ್ಲಿ ಏನು ಒಂದು ಬಿಲ್ಲನ್ನು ಪಾಸ್ ಮಾಡಿ ಜಗದೀಶ್ ಶೆಟ್ಟರ್ ಅವರು ಏನು ಒಂದು ನಮಗೆ 75% ಅಂತೇನು ಖಾಯಂ ಮಾಡಿದ್ರು. ತದನಂತರ ನಮಗೆ 90% ಅಂತ ಖಾಯಂ ಮಾಡಿದ್ರು. ಇನ್ನು 100% ಮಾಡಿ ಈ ಬಡ ದಿನಗೂಲಿಗಳ ನೌಕರರಿಗೆ ಒಂದು ಆಶಾಕಿರಣ ಭಾವನೆ ಮೂಡಿಸ್ಬೇಕಂತೇಳಿ ಇವತ್ತು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಸರ್ಕಾರಿ ಕ್ಷೇಮಾಭಿವೃದ್ಧಿ ದಿನಗೂಲಿ ನೌಕರರ ಒಂದು ಬಿಲ್ಲ ತಿದ್ದುಪಡಿ ಮಾಡಿ ನಮಗೆ ಒಂದು ಅನುಕೂಲ ಮಾಡಿ ಕೊಡ್ತಾರಕ್ಕಂಥ ಒಂದು ಆಶಾಭಾವನದಿಂದ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ ವೃತ್ತದಿಂದ ಇವತ್ತು DC ಕಚೇರಿಯವರಿಗೆ ಒಂದು ರ್ಯಾಲಿ ಮುಖಾಂತರ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮುಖಾಂತರ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ತಲುಪಿಸಬೇಕಂತೇಳಿ ಇವತ್ತು ಪಾದಯಾತ್ರೆ ಮುಖಾಂತರ ಬಂದು ಜಿಲ್ಲಾ ಅಧಿಕಾರಿಗಳ ಆವರಣದಲ್ಲಿ ತಮಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ MLCಗಳು ಎಲ್ಲ ಶಾಸಕರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಬಡ ದಿನಗೂಲಿಗಳ ನೌಕರರ ಮೇಲೆ ಕರುಣೆ ತೋರಿ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಕ್ಷೇಮಾಭಿವೃದ್ಧಿಯ ಬಿಲ್ಲನ್ನು ತಿದ್ದುಪಡಿ ಮಾಡಿ ನಮಗೊಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ನಮ್ಮ ಬದುಕಲಿಗೆ ಮಾರ್ಗದರ್ಶನ ಮಾಡಿಕೊಡ್ಬೇಕಂತೇಳಿ ನಾನು ಮಾನ್ಯ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರಿಗೆ ಎಲ್ಲ ಸಚಿವರಿಗೆ ನಾನು ಗುಲ್ಬರ್ಗ ಜಿಲ್ಲೆಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ಕ್ಷೇಮಾಭಿವೃದ್ಧಿ ಸರ್ಕಾರಿ ನೌಕರರ ಸಂಘದಿಂದ ಮಾನ್ಯ ತಾವುಗಳು ಇವತ್ತೇನಾದರೂ ನಮಗೆ ಕಣ್ಣು ತೆರೆದ್ರಿ ಅಂದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಮ್ಮ ರಿಟೈರ್ಡ್ ಆದಂಥ ಜನರು ಅವ್ರಿಗೆ ಬರಬೇಕಾದ್ರೆ ಅವರು ಈ ಗುಲ್ಬರ್ಗ ಜಿಲ್ಲೆಗೆ 10 ರೂಪಾಯಿ ಇಲ್ಲ. ಇವತ್ತು ಅವ್ರು ಚಹಾ ಕುಡಿಬೇಕಾದ್ರೆ ಯಾರಾದರೂ ಸಿಕ್ಕರೆ ಚಹಾ ಕುಡಿಸ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. 30-40 ವರ್ಷ ಸರ್ಕಾರಿ ನೌಕರ ಮಾಡಿ ಯಾರೋ ನಮ್ಮ ಬೀಗರು ಬಂದಾರಂದ್ರೆ 10 ರೂಪಾಯಿ ಕೊಟ್ಟು ಸಕ್ರೆ ತರ್ತಕ್ಕಂಥ ಶಕ್ತಿ ಇಲ್ಲ. ಅದ್ರಾಗ ಸ್ವಸ್ದ್ಯರು ಮಕ್ಕಳು ನಮಗೆ ಹೊರಗೆ ಹಾಕ್ಯಾರ, ನೀವೇನು ಸಾಧನೆ ಮಾಡೀರಿ, ನೀವೇನು ಗಳಿಸಿರಿ, ನಿಮ್ಮ ಪಾಡು ನೀವು ನೋಡು ಅಂತೇಳಿ ಅನೇಕ ಇವತ್ತು ವೃದ್ಧಾಶ್ರಮದಾಗ ಇವತ್ತು ನಮ್ಮ ಜನರಿಗೆ ಸೇರಿಸ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರ ನಮ್ಮ ಮನವಿಯನ್ನು ಮನಗಣಿಸಿ ನಮಗೊಂದು ಒಳ್ಳೆ ರೀತಿಯಲ್ಲಿ ಸೂಕ್ತ ಪರಿಹಾರ ಒದಗಿಸಿಕೊಡ್ತಾರಂತ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಮತ್ತು ಶಾಸಕರಿಗೂ ನಮ್ಮ ಮಿನಿಸ್ಟರಿಗೂ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೂ ನನ್ನ ಒಂದು ಮನವಿ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ನನ್ನ ಹೆಸರು ನಾಗಣ್ಣ ಕೆ ತಳವಾರ್ ಕಮತ್ನೂರ್.
ನಾನು ಜಿಲ್ಲಾ ಈ ಒಂದು ಹೋರಾಟ ಸಮಿತಿಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ.